ಪಾರ್ಟ್ನರ್ ಸಿಗ್ತಾ ಇಲ್ಲ ಅಂತ ಹೇಳಿ ಎಷ್ಟೋ ಜನರು ಬೇಜಾರಾಗಿದ್ದಾರೆ. ಅವ್ರಗಳ ಮಧ್ಯದಲ್ಲೂ ಸಹ ಪಾರ್ಟ್ನರ್ಸ್ನ ಒಂದು ಮಾಡಿ ಇವತ್ತು ಪಾರ್ಟ್ನರ್ ಸಿನಿಮಾವನ್ನು ನಿಮ್ಮ ಮುಂದೆ ತರ್ತಾ ಇರುವಂತಹ ಸಿನಿಮಾದ ಸಾರಥಿ ಡೈರೆಕ್ಟರ್ ಅವರು ನನ್ನೊಟ್ಟಿಗಿದ್ದಾರೆ. ಶಿವ್ ತೇಜಸ್ ಅವರು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಅಮೋರ. ಯಾಕೆಂತಂದರೆ ಒಂದು ಸಿನಿಮಾ ಗೆಲ್ಲಬೇಕು ಅಂತಂದರೆ ಅದಕ್ಕೆ ಮುಖ್ಯ ಕಾರಣನೇ ಸಾಂಗ್. ಸೊ ನಿಮ್ಮ ಸಿನಿಮಾದ ಹಾಡು ಅಮೋರ ಹಾಡು ಈಗ ಆಲ್ಮೋಸ್ಟ್ ಗೆದ್ದಾಗಿದೆ, ಏನು ಹೇಳ್ತೀರಾ? ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ನಾವೇನು ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಅದಕ್ಕಿಂತ ದೊಡ್ಡದಾಗಿ ರೀಚ್ ಆಗಿದೆ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಮೇಡಮ್. ಮಿಲಿಯನ್ ಗಟ್ಟಲೆ ಓಡ್ತಾ ಇದೆ ಸರ್. ಆ್ಯಂಡ್ ಸ್ಪೆಷಲಿ ಸ್ಟೆಪ್ಸು ಅದ್ರ ಬಗ್ಗೆ ಅಂತೂ ಹೇಳೋ ಹಾಗೆ ಇಲ್ಲ, ನೀವೇ ಹೇಳಬೇಕು. ತುಂಬ ನೀವು ಎಲ್ಲ ಕಡೆ ನೀವು ರೀಲ್ಸಲ್ಲೆಲ್ಲ ನೋಡ್ತಾ ಇದ್ದರೆ ಮಕ್ಕಳಿಂದ ಹಿಡಿದು ಎಲ್ಲರೂ ಸ್ಟೆಪ್ಸ್ನ ಮಾಡ್ತಾ ಇದ್ದಾರೆ. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಇದು ರೀಚ್ ಆಗೇ ಆಗುತ್ತೆ ಎಲ್ಲರಿಗೂ ಅಂತೇಳಿ, ಹಂಗೆ ರೀಚ್ ಆಗ್ತಾ ಇದೆ. ನನ್ನ ಸಿನಿಮಾದ ಇನ್ವಿಟೇಷನ್ ಮೇಡಮ್ ಇದು, ನಂದು ಅಮೋರ ಸಾಂಗ್. ಸರ್, ಈ ಸಾಂಗ್ ಹೇಗೆ ಹುಟ್ಕೊಳ್ತು ಏನು? ಯಾಕೆಂತಂದರೆ ಇದರಿಂದ ಒಬ್ಬರದ್ದೇ ಎಫರ್ಟ್ ಇರೋದಿಲ್ಲ, ಅಫ್ಕೋರ್ಸ್ ತುಂಬ ಜನದ ಎಫರ್ಟ್ ಇರುತ್ತೆ. ಏನು ಹೇಳ್ತೀರಿ ಮೇಡಮ್? ಈ ಸಾಂಗ್ ಹುಟ್ಕೊಂಡಿದ್ದೇ ಒಂದು ಖುಷಿ ವಿಷಯ. ಯಾಕೆಂದರೆ ಪ್ರತಿ ಸಿನಿಮಾದಲ್ಲೂ ಪ್ರತಿಯೊಬ್ಬ ಡೈರೆಕ್ಟ್ರು ಎಕ್ಸ್ಪೆಕ್ಟ್ ಮಾಡೋದೇ ನಾನು ಸಿನಿಮಾದಲ್ಲಿ ಸಾಂಗ್ ಚೆನ್ನಾಗಿರಬೇಕು, ಕಥೆ ಚೆನ್ನಾಗಿ ಮಾಡಿದ್ದೀವಿ, ಸಾಂಗು ಚೆನ್ನಾಗಿರಬೇಕು ಅಂತ ಹೆಂಗೆ ಅನ್ಕೋತೀವೋ ಹಂಗೆ ಒಂದು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಸಿಕ್ಕಿದ್ರು, ಒಳ್ಳೆ ಕ್ಯಾಮ್ರಾಮನ್ ಸಿಕ್ಕಿದ್ರು, ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ರು, ಇಡೀ ಟೀಮು ಒಳ್ಳೆ ಕೊರಿಯೋಗ್ರಾಫರ್ ಸಿಕ್ಕಿದ್ರು, ಆಮೇಲೆ ಒಳ್ಳೆ ಪೇರ್ ಸಿಕ್ಕಿದ್ರು, ಪಾರ್ಟ್ನರ್ ಸಿಕ್ಕಿದ್ರು. ಎಲ್ಲವೂ ಕೂಡಿ ಬಂತು, ಚೆನ್ನಾಗಿ ಕೂಡಿ ಬಂತು. ಈ ಸಾಂಗು ನಾನು ನನ್ನ ಸಿನಿಮಾದಲ್ಲೂ ಪ್ರತಿಯೊಂದು ಸಿನಿಮಾದಲ್ಲೂ ಸಾಂಗ್ ಚೆನ್ನಾಗಿರ್ತೀನಿ. ಮಳೆ ಸಿನಿಮಾ ತೊಗೊಳ್ಳಿ, ದಿಲ್ಪಸಂದ್ ತೊಗೊಳ್ಳಿ, ಎಲ್ಲ ಸಿನಿಮಾಲೂ ಸಾಂಗ್ ಹಿಟ್ಟಾಗಿದೆ. ಅದೇ ಥರ ಇದರಲ್ಲಿ ಇನ್ನೂ ಏನೋ ಯೂನಿಕ್ಕಾಗಿ ಮಾಡಬೇಕು ಅಂತ ಹೇಳಿ ನಾನು ನಕುಲ್ ಅವರು ಡಿಸೈಡ್ ಮಾಡಿ ಒಂದು ಒಳ್ಳೆ ಟ್ಯೂನ್ ಮಾಡಿದ್ವಿ. ಅದು ಸುಮಾರು ಟ್ಯೂನ್ಗಳಲ್ಲಿ ರಿಜೆಕ್ಟ್ ಆಯಿತು. ಕೊನೆಗೆ ಏನೋ ಯೂನಿಕ್ಕಾಗಿ ಬೇಕು ಅಂದಾಗ ಇವರು ನಕುಲ್ ಅವರು ಒಂದು ಒಳ್ಳೆ ಟ್ಯೂನ್ ಕೊಟ್ಟರು ಮೇಡಮ್. ಅದಕ್ಕೆ ನಾಗಾರ್ಜುನ ಶರ್ಮಾ ಲಿರಿಕ್ಕು. ನಾನು ಹೇಳಿದೆ ನನಗೆ ಗೊತ್ತಿಲ್ಲ, ನಾನು ಈ ಸಾಂಗ್ ಇಟ್ಟಾಗಲೇಬೇಕು ಅಂತೇಳಿ. ನಿಜವಾಗ್ಲೂ ಅವರಿಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ ಮ್ಯೂಸಿಕ್ ಪಾರ್ಟ್ ಮುಗೀತು, ಸಾಂಗು ಸೂಪರ್ ಆಯಿತು. ಎಲ್ಲ ಕೇಳಿದವರು ಶೂಟಿಂಗ್ ಮಾಡ್ತಾಯಿದ್ವಿ, ಎಲ್ಲರೂ ಎಂಜಾಯ್ ಮಾಡ್ತಾವ್ರೆ. ಪಾಂಡಿಚೇರಿಯಲ್ಲಿ ಶೂಟ್ ಮಾಡ್ತಾಯಿದ್ದೀನಿ, ಅಲ್ಲಿ ಬೀಚಲ್ಲಿರೋರು ಎಲ್ಲರೂ ಡ್ಯಾನ್ಸ್ ಮಾಡ್ತಾವ್ರೆ. ಅಮರ ಇನ್ನೂ ನಾವೇನು ಶೂಟ್ ಮಾಡುವಾಗಲೇ ಎಂಜಾಯ್ ಮಾಡ್ತಾವ್ರೆ. ಆಗಲೇ ಗೊತ್ತಾಯಿತು ಇದ್ರದ್ದು ನಾಡಿ ಮಿಡಿತ ಸೂಪರ್ ಶೂಟ್ ಶಾಟ್ ಇದು ಅಂತೇಳಿ. ಆವಾಗ ಅಂದ್ಕೊಂಡ್ವಿ ಇಲ್ಲ ಚೆನ್ನಾಗಾಗುತ್ತೆ ಈ ಸಾಂಗ್ ಅಂತೇಳಿ. ಅದಕ್ಕೆ ತಕ್ಕಂಗೆ ಕೊರಿಯೋಗ್ರಾಫರ್ ಮುರಳಿ ಮಾಸ್ಟ್ರು, ನಿಮ್ಗೆ ಆಲ್ರೆಡಿ ಅವರು 700 ಸಿನಿಮಾ ಮಾಡಿರೋರು, ನನ್ನ ಗೆಳೆಯ ಅವರು ಅಸ್ಟೆಂಟ್ ಆಗಿದ್ದಾಗ ನಾನು ಅವ್ರ ಜೊತೆಲಿದ್ದು ವರ್ಕ್ ಮಾಡ್ಕೊಂಬಂದವರು. ಪ್ರತಿಯೊಂದು ಸಿನಿಮಾದಲ್ಲೂ ಬೇರೆ ಬೇರೆ ಕಂಪೋಸಿಷನ್ ಮಾಡ್ತಾರೆ ಅವರು. ನೋಡಿದರೆ ಈಗ ಬ್ಯಾಂಗಲ್ ಬಂಗಾರಿ ಮಾಡಿದರು, ಈಗ ನಂದು ಸಿನಿಮಾದಲ್ಲಿ ಬೇರೆ ಉಕ್ ಸ್ಟೈಲೇ ಬೇರೆ ಇದೆ, ಎಲ್ಲರಿಗೂ ಇಷ್ಟ ಆಗ್ತಾಯಿದೆ. ಜೊತೆಗೆ ಸುಜ್ಞಾನ್ ಸಾರು ಅವ್ರು ಒಳ್ಳೆ ಸಿನಿಮಾಟೋಗ್ರಾಫರು, ನನ್ನ ಮಳೆ ಸಿನಿಮಾ ನನ್ನ ಜೊತೆ ಮಾಡಿದರು. ಇವಾಗ ಈ ಸಿನಿಮಾಗೆ ನನ್ನ ಜೊತೆ ಕಂಬೈನ್ ಆಗಿದ್ದಾರೆ. ಜೊತೆಗೆ ಡಿಸೈನರು ಲಕ್ಷ್ಮೀ ಕೃಷ್ಣ ಅಂತೇಳಿ, ಇವತ್ತು ಇಂಡಸ್ಟ್ರೀಲಿ ಎಲ್ಲ ಹೀರೋಯಿನ್ ನೋಡಿದ್ರು ಎಲ್ಲ ಲಕ್ಷ್ಮೀ ಲೇಬಲ್ಸ್ ಅಂತಲೇ ಇರುತ್ತೆ, ಲಕ್ಷ್ಮೀ ಡಿಸೈನರು. ಜೊತೆಗೆ ಇಷ್ಟೆಲ್ಲದಕ್ಕೂ ಮೂಲ ಕಾರಣ ಪ್ರೊಡ್ಯೂಸರು ಮೇಡಮ್. ಪ್ರೊಡ್ಯೂಸರ್ ದುಡ್ಡು ಹಾಕಿಲ್ಲ ಅಂದರೆ ಏನೂ ಆಗೋಲ್ಲ. ಅವ್ರಿಗೂ ಇದು ಫಸ್ಟ್ ಟೈಮು. ನನ್ನ ಗೆಳೆಯ ಅವರು ನನಗೆ ದಿಲ್ಪಸಂದ್ ಸಿನಿಮಾ ಕೊಟ್ಟಿದ್ದರು, ಅವರೇ ಕೊಡಿಸಿದ್ರು ನನಗೆ. ನನ್ನ ಜೊತೆ ಕೋ ಡೈರೆಕ್ಟ್ರಾಗೂ ವರ್ಕ್ ಮಾಡ್ತಾಯಿದ್ರು. ನೆಕ್ಸ್ಟು ನಾನೊಂದು ಕತೆ ಈಗ ಪ್ರಪೋಸಲ್ ಇಟ್ಟಾಗ ಇಲ್ಲ ಸರ್ ಈ ಕತೆ ಚೆನ್ನಾಗಿದೆ, ನಾವೇ ಮಾಡೋಣ, ಈಗ ಟ್ರೆಂಡಿಗಿದೆ, ಈಗ ನಡೀತಾ ಇರೋ ಸಿಚುವೇಶನ್ಸು, ಈಗ ಹೇಗೆ ಏನು ನಡೀತಾ ಇದೆ ಅದೇ ವಿಷಯಗಳು ಇಟ್ಕೊಂಡು ಈ ಪಾರ್ಟ್ನರ್ಸ್ ಜೀವನದಲ್ಲಿ ಪಾರ್ಟ್ನರ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ನಾನು ಸಿನಿಮಾದಲ್ಲಿ ಹೇಳಿದ್ದೀನಿ. ಅದಕ್ಕೆ ಇಲ್ಲ ಸರ್ ಇದು ನಾನು ಫ್ಯಾಮಿಲಿ ಸಿನಿಮಾ ಸರ್, ನಾನು ಮಾಡಬೇಕು, ನಾವೇ ಮಾಡೋಣ ಅಂಥೇಳಿ ಅವರೇ ಮುಂದೆ ಬಂದರು. ಇವತ್ತು ಸಿನಿಮಾಗೆ ಏನೂ ಕಮ್ಮಿ ಮಾಡಿಲ್ಲ ಮೇಡಮ್ ಪ್ರೊಡ್ಯೂಸರ್, ಹೊಸ ಪ್ರೊಡ್ಯೂಸರು. ಇಲ್ಲ ಸರ್ ಸಿನಿಮಾ ಪ್ಯಾಷನೇಟ್ ಇರೋರು, ಸಿನಿಮಾ ಚೆನ್ನಾಗಿರಬೇಕು ಸರ್, ಪ್ರತಿಯೊಂದದಲ್ಲ ಸಾಂಗ್ಗಳಿರ್ಬೋದು, ಸೀನ್ಗಳಿರ್ಬೋದು, ನೀವು ಎಲ್ಲಿ ಮಾಡ್ತೀರಾ ಸರ್, ಈ ಮನೆ ಬೇಕು, ಈ ಆರ್ಟಿಸ್ಟ್ ಬೇಕು, ಎಲ್ಲವೂ ತಂದು ಕೊಟ್ಟಿದ್ದಾರೆ ಮೇಡಮ್. ಇದೆಲ್ಲದಕ್ಕೂ ಮೂಲ ಏನಂದರೆ ಪಾರ್ಟ್ನರ್ ಅಂತ ಏನು ಟೈಟ್ಲ್ ಇಟ್ಟಿದ್ದೀವೋ ಎಲ್ಲರೂ ಪಾರ್ಟ್ನರಾಗೇ ಕೆಲಸ ಮಾಡ್ತಾಯಿದ್ದೀವಿ. ಇಡೀ ಟೀಮು ಬೃಂದ, ಅಜಯ್ ಸಾರು, ಪ್ರತಿಯೊಬ್ಬರು ಎಲ್ಲರೂ ಈ ಸಿನಿಮಾ ಚೆನ್ನಾಗಿದೆ ಗೆಲ್ಸೋಣ, ಪಾರ್ಟ್ನರ್ಸ್ ಎಲ್ಲರೂ ಪಾರ್ಟ್ನರ್ ಥರ ಕೆಲಸ ಮಾಡಿರೋದಕ್ಕೆ, ಇಡೀ ಟೀಮ್ ವರ್ಕ್ ಮಾಡಿರೋದಕ್ಕೆ ಇವತ್ತು ಅಮೋರ ಎಲ್ಲರಿಗೂ ಇಷ್ಟ ಆಗ್ತಾಯಿದೆ ಮೇಡಮ್. ಈ ಸಿನಿಮಾದಲ್ಲಿ ಒಂದು ಲಿರಿಕ್ಸ್ ಇದೆ, ಇದು ಈ ಸಾಂಗಲ್ಲಿ ಒಂದು ಲಿರಿಕ್ಸ್ ಇದೆ, ತುಂಬ ಜನರಿಗೆ ಹತ್ತಿರ ಆಗಿದೆ. ಮೋಡ ಮೀಟ್ ಆದಾಗ ಐ ಥಿಂಕ್ ಪ್ರೀತಿ ಆಗುತ್ತೆ ಅಂತ ಹೇಳಿ. ಯಾವಾಗ ಮೋಡ ಮೀಟ್ ಆದಾಗ ಅಂತ ಮೇಡಮ್, ಅದನ್ನ ಲಿರಿಕ್ಸ್ ನೀವೇ ಹೇಳಬೇಕೀಗ. ಇಲ್ಲ ತುಂಬ ಇಷ್ಟ ಆಯಿತು ನನಗೂ. ನಾಗಾರ್ಜುನು ಆ ಟ್ಯೂನ್ ಹಾಕ್ದಾಗಲೇ ನಾನು ಸಿಚುವೇಶನ್ ಹೇಳಿದ್ದೆ, ಬರೆದ್ರು. ನಿಜವಾಗ ನಾನು ಅಲ್ಲೇ ಹೇಳಿದೆ ಸರ್ ಸಾಂಗ್ ಸೂಪರ್ ಇಟ್ಟು ಬಿಡಿ ಸರ್ ಅಂತ. ಈಗ ನಾನು ಹೇಳ್ತಾ ಇದ್ದೀನಲ್ವಾ, ಒಳ್ಳೆ ಟೀಮ್ ಸೇರಿದಾಗ ಸಿನಿಮಾ ಇಟ್ಟಾಗೋದು ಯಾವಾಗ ಅಂದರೆ ಒಳ್ಳೆ ಟೀಮ್ ಸೇರಿದಾಗ ಅಂತ. ನಿಜವಾಗ್ಲೂ ಅದು ಖುಷಿ ಆಗ್ತಾಯಿದೆ ಮೇಡಮ್. ಸರ್, ಒಂದು ಸಿನಿಮಾ ತೆರೆ ಕಂಡ ಮೇಲೆ ಹಿಟ್ ಆಗೋದಕ್ಕಿಂತ ತೆರೆ ಕಾಣೋದಕ್ಕಿಂತ ಮುಂಚಿತನೇ ಅರ್ಧ ಕಾಲು ಹಿಟ್ ಆಗಿದೆ ಈಗ. ಏಕೆಂತಂದರೆ ಹಾಡು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಿನಿಮಾಗೆ. ಸೊ ಈ ಹಾಡಿನಲ್ಲಿ ಒಂದು ಹುಕ್ಕ ಸ್ಟೆಪ್ ಇದೆ. ಆ ಸ್ಟೆಪ್ ಹೇಗೆ, ಅದಕ್ಕೆ ನೀವು ಹೇಗೆ ಒಪ್ಪಿಗೆ ಕೊಟ್ರಿ, ಅದರ ಹಿಂದೆ ಹೇಗೆಲ್ಲ ವರ್ಕ್ಗಳಾಯಿತು? ಇಲ್ಲ ಮೇಡಮ್, ಅದು ಸ್ಟೆಪ್ಸು ನಾನು ಮುರಳಿ ಮಾಸ್ಟರ್ಗೆ ಹೇಳಿದ್ದೆ ಮೇಡಮ್, ನನಗೆ ಉಕ್ ಸ್ಟೆಪ್ ಬೇಕು, ಪ್ರತಿಯೊಬ್ಬರು ಮಕ್ಕಳಿಂದ ಹಿಡಿದು ಎಲ್ಲರೂ ಉಕ್ ಮಾಡಲೇಬೇಕಿದು, ಮ್ಯೂಸಿಕ್ ಹಂಗೆ ಮಾಡಿದ್ದೀವಿ, ಇದು ನಿಮ್ಮ ಚಾಲೆಂಜಿಂಗ್ ಕೆಲಸ ಅಂತ ಮುರಳಿ ಮಾಸ್ಟರ್ಗೆ ಹೇಳಿದೆ. ಅವ್ರು ಹಂಗೆ ಮಾಡಿದ್ರು. ಜೊತೆಗೆ ಅಜಯ್ ಸಾರು ಬೃಂದ ಎವ್ರಿ ಡೇ ಅದನ್ನು ಪ್ರಾಕ್ಟೀಸ್ ಮಾಡಿದ್ರು. ತುಂಬ ಇಷ್ಟಪಟ್ಟರು ಅವರು.
ನಿಜವಾಗ್ಲೂ ಬೃಂದ ನೀವು ಪ್ರಾಕ್ಟೀಸ್ ವೀಡಿಯೋಸ್ ಎಲ್ಲ ಇವತ್ತು BTS ಅಲ್ಲಿ ತುಂಬ ಚೆನ್ನಾಗಿ ಓಡ್ತಾ ಇದೆ, ಎಲ್ಲ ಮೀಡಿಯಾದಲ್ಲೂ ತುಂಬ ಚೆನ್ನಾಗಿ ಓಡ್ತಾ ಇದೆ ಅಂದರೆ ಅವ್ರ ಎಫರ್ಟ್ ಕಾಣ್ತಾ ಇದೆ ಮೇಡಮ್. ಇವತ್ತು ಆನ್ ಸ್ಕ್ರೀನು ಸಾಂಗಲ್ಲಿ ಬೃಂದಾಚಾರ್ಯ ಅಜಯ್ ರಾವ್ ಅವರು ಅವ್ರದ್ದು ಎನರ್ಜಿ, ಅವ್ರದ್ದು ಡ್ಯಾನ್ಸು, ಅವ್ರ ಕೆಮಿಸ್ಟ್ರಿ ನೋಡಿದ್ರೆ ಮೇಡಮ್ ಅದೇ ನಿಮ್ಗೆ ಅದ್ಭುತ ಅನಿಸುತ್ತೆ. ಅಂಥ ಜೋಡಿ ಈ ಸಾಂಗಿಗೆ ಪರ್ಫೆಕ್ಟ್ ಮ್ಯಾಚ್ ಆಗಿದ್ದಾರೆ ಮೇಡಮ್. ಎಲ್ಲವೂ ಮ್ಯಾಚು, ಲೊಕೇಶನ್ ಮ್ಯಾಚು, ಇಡೀ ನನಗೆ ಅದನ್ನು ಏನು ಹೇಳೋಕ್ಕೆ ಆಗಲ್ಲ, ಆ ಥರ ಒಂದು ಒಳ್ಳೆ ಖುಷಿ ವಿಷಯ ಮೇಡಮ್ ಆಯಿತು. ಈ ಸಿನಿಮಾದಲ್ಲಿ ಸರ್ ಈಗ ಎಷ್ಟು ಹಾಡುಗಳಿರುವಂತಹದ್ದು, ಅದರಲ್ಲೂ ಸ್ಪೆಷಲಿ ಈಗ ಈ ಸಾಂಗ್ ಅಂತೂ ಹೇಳೋದೇ ಬೇಡ, ದೆನ್ ಬೇರೆ ಇನ್ನೂ ಎಷ್ಟು ಸಾಂಗ್ಗಳಿದ್ದಾವೆ? ಈಗ ಫಸ್ಟ್ ಸಾಂಗು ಜಂಜಿಸ್ಗೆ ಅಂತಲೇ ಬಿಟ್ಟಿದ್ದೀನಿ ಮೇಡಮ್. ನೆಕ್ಸ್ಟು ಯಾರು ಮದುವೆ ಆಗಿರ್ತಾರೆ, ಲವ್ ಮಾಡ್ತಿರ್ತಾರೆ, ಅವ್ರಿಗೊಂದು ಸಾಂಗ್ ಇದೆ ಮೇಡಮ್. 4 ಸಾಂಗ್ ಇದೆ. ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥದ್ದು ಎಲ್ಲವೂ ಮಾಂಟೇಜಸ್ಸು. ಇನ್ನೊಂದು ಫ್ಯಾಮಿಲಿಗೆ ಅಂತಲೇ ಒಂದು ಸಾಂಗ್ ಇದೆ, ಇನ್ನೊಂದು ಪ್ಯಾಥೋ ಸಾಂಗ್ ಇದೆ ಮೇಡಮ್. ಎಲ್ಲವೂ ನೆಕ್ಸ್ಟು ಈ ಸಾಂಗ್ ಇಟ್ಟಾಗಿದೆ. ಇದಾದಮೇಲೆ ನೆಕ್ಸ್ಟು ಒಂದೊಂದು ಸಾಂಗ್ಗಳು, ಟೀಸರ್ ಇದೆ, ಸಾಂಗ್ಸ್ ಇದೆ ಮೇಡಮ್. ಎಲ್ಲವೂ ಆಲ್ಬಮ್ ಇಟ್ಟು ಮೇಡಮ್. ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ ನೋಡಿ, ಈ ನೆಕ್ಸ್ಟು ಇದೇ ಮೀಟಲ್ಲಿ ನೀವು ಕೇಳುವಾಗಲೂ ಇನ್ನೊಂದು ಸಾಂಗ್ ಬಗ್ಗೆ ನೀವು ಹೇಳ್ತೀರಾ, ಸರ್ ಸಾಂಗ್ ಚೆನ್ನಾಗಿದೆ ಸರ್, ನೀವೇ ಹೇಳ್ತೀರಾ, ಅಷ್ಟು ಚೆನ್ನಾಗಿದೆ ಮೇಡಮ್ ಆಲ್ಬಮ್. ಒಂದು ಸಿನಿಮಾ ಅಂತಂದಾಗ ಅದಕ್ಕೆ ಮುಖ್ಯ ಪಾತ್ರಧಾರಿಗಳು ನಟರಾಗೋದಕ್ಕಿಂತ ಡೈರೆಕ್ಟರ್ ಮೇಲೆ ಇರುತ್ತೆ. ಯಾಕೆಂತಂದ್ರೆ ಇದೇ ನಿಮ್ಗೆ ಮೊದಲನೇ ಸಿನಿಮಾ ಅಂತೂ ಅಲ್ವೇ ಅಲ್ಲ, ಸಾಕಷ್ಟು ಅನುಭವಗಳಿದೆ. ಬಟ್ ಈ ಸಿನಿಮಾದಲ್ಲಿ ಈ ಪಾತ್ರವನ್ನು, ಡೈರೆಕ್ಟರ್ ಅನ್ನುವಂಥ ಪಾತ್ರವನ್ನು ನಿಭಾಯಿಸೋದು ಎಷ್ಟು ಮಟ್ಟಿಗೆ ಹೇಗಿತ್ತು ಮೇಡಮ್? ನಾನು ಸುಮಾರು ಸಿನಿಮಾ ಕೋ ಡೈರೆಕ್ಟ್ರಿಗೂ ವರ್ಕ್ ಮಾಡಿದ್ದೀನಿ. ಉಪ್ಪಿ ಸರ್ ಜೊತೆ ಮಾಡಿದ್ದೀನಿ, ಸಾಧು ಸರ್ ಜೊತೆ ಮಾಡಿದ್ದೀನಿ, ದಯಾಳವ್ರ ಜೊತೆ ಮಾಡಿದ್ದೀನಿ, ಆರ್ ಚಂದ್ರವ್ರ ಜೊತೆನೆಲ್ಲ ವರ್ಕ್, ನಾನು ಅಸೋಸಿಯೇಟಾಗೆಲ್ಲ ಕೆಲಸ ಮಾಡಿದ್ದೆ. ಒಂದು ಅನುಭವ, ನಾನು ಎಲ್ಲ ಕಲ್ತಿದ್ದೀವಿ ಅಂತ ಹೇಳೋಕ್ಕಾಗಲ್ಲ, ಕಲಿಯೋದು ಎವ್ರಿ ಡೇ ಕಲಿಯೋದಿದ್ದೇ ಇರುತ್ತೆ, ಲರ್ನಿಂಗ್ ಇರುತ್ತೆ. ನನಗೆ ಸಿನಿಮಾ ಖುಷಿ ಮೇಡಮ್. ನಾನು ಡೈರೆಕ್ಟ್ರ್ ಮಾಡೋದು ಅಂದರೆ ಖುಷಿ ಮೇಡಮ್. ಅದು ನಾನು 24 ಅವರ್ಸು ಸಿನಿಮಾಗೋಸ್ಕರ, ಸಿನಿಮಾ ಡೈರೆಕ್ಟ್ರು ಅನ್ನೋದೇ ಒಂದು ದೊಡ್ಡ ಕನಸು ಇಟ್ಕೊಂಡು ಬಂದಿದ್ದೀನಿ. ಅದು ಖುಷಿ ವಿಷಯ ಮೇಡಮ್, ಯಾವಾಗಲೂ ಖುಷಿ ವಿಷಯ ಮೇಡಮ್ ಅದು. ಈ ಸಿನಿಮಾ ನೋಡುವಂತಹ ವೀಕ್ಷಕರಿಗೆ ತಾವೇನು ಹೇಳ್ತೀರಿ? ಯಾಕೆ ನೋಡಬೇಕು ಪಾರ್ಟ್ನರ್ ಅನ್ನುವಂಥ ಸಿನಿಮಾ? ಪಾರ್ಟ್ನರ್ ಅನ್ನೋದು ಮೇಡಮ್ ಜೀವನದಲ್ಲಿ ಎಲ್ಲರ ಲೈಫಲ್ಲೂ ಪಾರ್ಟ್ನರ್ ಇರಲೇಬೇಕು ಮೇಡಮ್. ಎಂಥ ಪಾರ್ಟ್ನರ್ ಇರಬೇಕು, ಯಾಕಿರಬೇಕು, ಹೆಂಗಿರಬೇಕು, ಇದನ್ನು ಎಲ್ಲರಿಗೂ ಇಷ್ಟ ಆಗೋ ಥರ ಮಾಡಿದ್ದೀನಿ. ಒಬ್ಬ ತಾತ ಅಜ್ಜಿ ಬಂದ್ರೂ ಅವರು ಪಾರ್ಟ್ನರ್ಸೇ, ಅವ್ರ ಲೈಫಲ್ಲೂ ನಡೆದೇ ಇರುತ್ತೆ, ಅವ್ರ ಮಕ್ಕಳಲ್ಲೂ ನೋಡ್ತಾರೆ, ಅವ್ರ ಮೊಮ್ಮಕ್ಕಳಲ್ಲೂ ನೋಡ್ತಾರೆ ಈ ಪಾರ್ಟ್ನರ್ ಅನ್ನೋದು ಏನು. ಇದನ್ನು ಈಗ ಮದುವೆ ಆಗಿಲ್ಲ, ಪಾರ್ಟ್ನರ್ ಹುಡುಕ್ತಾ ಇರೋರಿಗೂ ಇಷ್ಟ ಆಗುತ್ತೆ, ಪಾರ್ಟ್ನರ್ ಆಗಿರೋರಿಗೂ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಮೇಡಮ್. ಟೋಟಲಿ ಫ್ಯಾಮಿಲಿ ಪ್ಯಾಕೇಜ್. ಸಿನಿಮಾ ಹಾಗಿದ್ರೆ ಯಾವಾಗ ಬರುತ್ತೆ ಮೇಡಮ್? ಈ ವರ್ಷದಲ್ಲೇ ಬರ್ತೀವಿ. ಈ ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾ ಕನ್ನಡದಲ್ಲಿ ಬರ್ತಾ ಇದೆ. ಈಗ ಎಲ್ಲ ಸಿನಿಮಾಗಳು ನೋಡ್ಕೊಂಡು ಬರ್ತೀವಿ ಮೇಡಮ್. ಸೊ ಅಭಿಮಾನಿಗಳಿಗೆ ಹೇಳೋದಕ್ಕಿಂತ ಮುಂಚಿತವಾಗಿ ಸರ್, ನೀವು ಅಜಯ್ ಸರ್ ಬಗ್ಗೆ ಆಗಿರ್ಬೋದು ಅಥವಾ ಬೃಂದಾ ಮೇಡಮ್ ಅವ್ರ ಬಗ್ಗೆ ಏನು ಹೇಳ್ತೀರೋ ಒಂದೆರಡು ಮಾತು? ಯಾಕಂತಂದರೆ ಈ ಸಿನಿಮಾ ಸೆಟ್ಟಲ್ಲಿ ತುಂಬ ಫನ್ಗಳಿರ್ತವೆ, ಅಥವಾ ಸೀರಿಯಸ್ ಸಿಚುವೇಶನ್ಸ್ ಅಫ್ಕೋರ್ಸ್ ಬಂದು ಹೋಗಿರುತ್ತೆ, ಎಲ್ಲ ಥರ ಕಾಮಿಡಿ, ಎಲ್ಲ ಥರ ಮಿಕ್ಸ್ ಇರುತ್ತೆ. ಸೊ ಒಂದು ಹೇಳೋದಾದ್ರೆ ಏನು ಹೇಳ್ತೀವಿ? ಅಜಯ್ ಸರ್ಗೆ ಎಲ್ಲರೂ ಹೇಳ್ತಾರೆ ಡೈರೆಕ್ಟ್ರುಗಳು, ಅಜಯ್ ಸರ್ ಜೊತೆ ಹೆಂಗಪ್ಪ ವರ್ಕ್ ಮಾಡ್ತೀವಿ, ಅವ್ರು ಸೀರಿಯಸ್ ಆಗಿರ್ತಾರೆ. ಯಾವತ್ತೂ ಸೀರಿಯಸ್ ಇರಲ್ಲ ಮೇಡಮ್. ನಾವು ಹೆಂಗಿರ್ತೀವೋ ಅವ್ರು ಹಂಗಿರ್ತಾರೆ ಮೇಡಮ್. ನಾನು ಖುಷಿಯಾಗಿದ್ದರೆ ಅವ್ರು ಖುಷಿಯಾಗಿರ್ತಾರೆ. ನನ್ನ ಸಿನಿಮಾಲಿ ಯಾವತ್ತೂ ಅಜಯ್ ಸರಿಂದ ಬೃಂದ ಆಗಲಿ, ನಾವು ಇಡೀ ಟೀಮು ಮೇಡಮ್, ಇವು ಪಾರ್ಟ್ನರ್ಸ್ ಅಂತಲ್ಲ, ನೀವು ಯಾರೇ ಬಂದರೂ ನಗ್ನಕ್ಕಂಡೇ ಕೆಲಸ ಮಾಡ್ತೀವಿ. ನಾನು ಯಾರಿಗೂ ಹರ್ಟ್ ಮಾಡಿ ಇದು ಮಾಡಿ ನಗ್ನಗ್ತಾ ಕೆಲಸ ತೆಗಿಬೇಕು ಎಲ್ಲರ ಹತ್ರನೂ. ನಾವು ಕ್ಲಾರಿಟಿ ಆಗಿದ್ದರೆ ಮೇಡಮ್ ಎಲ್ಲವೂ ಕ್ಲಾರಿಟಿ ಆಗಿರುತ್ತೆ, ಎಲ್ಲೂ ಅಲ್ಲಿ ಇದೇ ಬರಲ್ಲ. ಆ ವಿಷಯದಲ್ಲಿ ಅಜಯ್ ಸರ್ ಗ್ರೇಟು. ನಿಜವಾಗ್ಲೂ 3 ಸಿನಿಮಾ ಸುಮ್ಮನೆ ಮಾಡೋಕ್ಕಾಗಲ್ಲ ಮೇಡಮ್. ಇನ್ನೂ ಒಂದು ಸಿನಿಮಾ ಮಾಡ್ತೀನಿ, ಇನ್ನೂ 100 ಸಿನಿಮಾ ಸಿಕ್ಕಿದ್ರೆ ಅಜಯ್ ಸರ್ ಜೊತೆ ಮಾಡೋಕ್ಕೆ ನಾನು ಐ ಆಮ್ ಹ್ಯಾಪಿ. ಅದೇ ಥರ ಬೃಂದ ಆಚಾರ್ಯನೂ ಅಷ್ಟೇ, ಒಳ್ಳೆ ಹುಡುಗಿ ಮೇಡಮ್. ಇವತ್ತು ನೋಡಿ ಪೋಸ್ಟ್ ಪ್ರೊಡಕ್ಷನಲ್ಲಿ ಯಾವ ಹೀರೋಯಿನ್ ಬರ್ತಾರೆ, ಕೆಲವ್ರು ಇಂಟ್ರೆಸ್ಟ್ ಇರುತ್ತೆ, ಕೆಲವ್ರು ಕರೆಯಲ್ಲ, ಅದು ಗೊತ್ತಿಲ್ಲ. ನನ್ನ ಸಿನಿಮಾದಲ್ಲಿ ಬೃಂದ ಆಚಾರ್ಯ, ನೀವು ಎಡಿಟಿಂಗ್ ಸರ್ ಹೆಂಗಿದೆ ಸಿನಿಮಾ ನೋಡಬೇಕು ಸರ್, ತವಕ ನಾನು ಚೆನ್ನಾಗಿರುತ್ತೆ ಸರ್, ನೋಡಪ್ಪ ಇದು ಸರ್ ಕಾಸ್ಟ್ಯೂಮು ಸರ್ ಹಿಂಗೆ ಮಾಡೋಣ, ಬನ್ನಿ ಎಲ್ಲರಿಗೂ ಇಷ್ಟ ಆಗುತ್ತದ್ದೇ ಮಾಡೋಣ. ಅವ್ರ ಸಾಂಗ್ ಕಾಸ್ಟ್ಯೂಮ್ಗೆ ಎಷ್ಟು ಡೆಡಿಕೇಶನ್ ಮಾಡಿದ್ದಾರೆ ಅಂದರೆ ಬೃಂದ, ಒಂದು ಚಪ್ಪಲಿಂದ ಒಂದು ಏನು ಇಯರ್ ರಿಂಗಿಂದ ಹಿಡಿದು ಅವರೇ ಹೋಗಿ ಹುಡುಕಿ ಕೆಲಸ ಮಾಡಿದ್ದಾರೆ. ಇಲ್ಲ ಸರ್ ನನಗೆ ದಿ ಬೆಸ್ಟ್ ಬೇಕು, ಲಕ್ಷ್ಮೀ ಕೃಷ್ಣಗಂತೂ ಟಾರ್ಚರ್ ಇಕ್ಬಿಟ್ಟಿದ್ದಾರೆ ಅವರು. ಅಷ್ಟು ನಿಮ್ಗೆ ಔಟ್ಪುಟ್ ಕಾಣ್ತಾ ಇದೆ. ನಾನು ಚೆನ್ನಾಗಿ ಕಾಣಬೇಕು, ಬೃಂದಲ್ಲಿರೋದೇ ಅದು ನೇಚರ್. ನನ್ನ ಸಿನಿಮಾ ನಾನು ಚೆನ್ನಾಗಿರಬೇಕು, ಆನ್ ಸ್ಕ್ರೀನ್ ಚೆನ್ನಾಗಿ ಕಾಣಬೇಕು, ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು. ನೀವು ಆ್ಯಕ್ಟ್ ಮಾಡೋಗ್ಲೂ ಅಷ್ಟೇ, ನೀವು ಗ್ಲಿಸರಿನೇ ಬೇಡ, ಅಷ್ಟು ಎಮೋಷನಲ್ ಆ್ಯಕ್ಟ್ ಮಾಡ್ತಾರೆ ಹುಡುಗಿ. ತುಂಬ ಒಳ್ಳೆ ಆರ್ಟಿಸ್ಟ್ ಮೇಡಮ್. ಕನ್ನಡಕ್ಕೆ ಅಜಯ್ ಸರ್ ಆಲ್ರೆಡಿ ಪ್ರೂವ್ಡು ಸಿನಿಮಾ ಮಾಡಿದ್ದಾರೆ, ಆಲ್ರೆಡಿ ಅಂಥ ಹೀರೋ. ಅವ್ರ ಜೊತೆ ಬೃಂದ ಆಚಾರ್ಯ, ನಿಜವಾಗ್ಲೂ ಈ ಪೇರೇ ಖುಷಿಯಾಗುತ್ತೆ. ಒಳ್ಳೆ ಜೋಡಿ. ಇಡೀ ತಂಡನೇ ನನಗೆ ಯಾರು ಒಬ್ಬ ಲೈಟ್ ಮ್ಯಾನಿಂದ ಹಿಡಿದು ಎಲ್ಲರೂ ಇವತ್ತು ಹ್ಯಾಪಿನೇ ಮೇಡಮ್. ನಾನೆಲ್ಲರೂ ನೆನ್ಕೋತೀನಿ. ಈ ಸಾಂಗ್ ಅಮೋರ ಹುಕ್ ಸಾಂಗ್ ಏನಿದೆ, ಇದು ಎಲ್ಲೆಲ್ಲಿ ಶೂಟ್ ಮಾಡಲಾಗಿರುವಂಥದ್ದು? ಇದು ಪಾಂಡಿಚೇರಿಲಿ ಮೇಡಮ್. ಫುಲ್ ಸಾಂಗ್ ಪಾಂಡಿಚೇರಿ. ಅಲ್ಲಿ ರೆಸಾರ್ಟ್ಸ್ಗಳಿದೆ, ಫ್ರೆಂಚ್ ಸ್ಟ್ರೀಟ್ ಇದೆ, ಒಂದು ಅಷ್ಟು ಕಡೆ ಶೂಟ್ ಮಾಡಿದ್ವಿ ಮೇಡಮ್. ಎಷ್ಟು ದಿನ ಟೈಮ್ ತೊಗೊಳ್ತು ಸರ್? ಇದು ಒಂದು 5 ಡೇಸ್ ಮಾಡಿದ್ವಿ. ಜೊತೆಗೆ ರಷ್ಯನ್ ಡ್ಯಾನ್ಸರ್ಸ್ ಕರೆಸಿದ್ರು. ನಾವೆಲ್ಲ ಮಾತಾಡುವಾಗ ಸ್ಟೈಲಿಶಾಗಿ ಸ್ಪ್ಯಾನಿಷ್ ಸಾಂಗ್ ಅಂದಮೇಲೆ ರಷ್ಯನ್ ಡ್ಯಾನ್ಸರ್ಸ್ ಇರಲಿ ಅಂತ ನಾವು ಸ್ಪೇನಲ್ಲೇ ಶೂಟ್ ಮಾಡಬೇಕಿತ್ತು ಆ್ಯಕ್ಚುಲಿ.
ಇನ್ನು ಆಮೇಲೆ ನಮ್ಮ ಕ್ಯಾಮ್ರಾಮನ್ ಬೇಡ ಬೇಡ ಸರ್ ಇಲ್ಲೇ ಮಾಡೋಣ ಸೂಪರಾಗಿದೆ ಬನ್ನಿ ನಾನು ಕೊಡ್ತೀನಿ ಅಂತೇಳಿ ಅವ್ರು ಕರ್ಕೊಂಡೋದ್ರು ಲೊಕೇಶನ್ ನೋಡೋದಕ್ಕೆ. ಅಲ್ಲಿ ನೋಡಿದ್ಮೇಲೆ ರಷ್ಯನ್ ಡ್ಯಾನ್ಸರ್ಸ್ನ ಪ್ರೊಡ್ಯೂಸರು ಅಲ್ಲಿಂದ ಕರೆಸಿದ್ವಿ. ಅವ್ರದ್ದೆಲ್ಲ ಎಕ್ಸ್ಪೆನ್ಸು, ಒಂದು 4-5 ದಿನ ಇಲ್ಲಿದ್ದರು, ಅವ್ರನ್ನ ಮತ್ತೆ ಟಿಕೆಟು. ನಿಜವಾಗ ಆ ರಿಚ್ಚಾಗಿ ಕಾಣೋದಕ್ಕೆ ಪ್ರೊಡ್ಯೂಸರ್ ಮೇನ್ ಮೇಡಮ್. ಅದು ಹರೀಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್. ಈಗ ಈ ಸಾಂಗ್ ಹಿಟ್ಟಾದ ಬಳಿಕ ಯಾರೆಲ್ಲ ಅಂದರೆ ಕನ್ನಡ ಇಂಡಸ್ಟ್ರಿಯವರು ಯಾರೆಲ್ಲ ಕಾಲ್ ಮಾಡಿ ನಿಮಗೆ ಶುಭ ಕೋರಿದ್ರು? ಎಲ್ಲ ನಿರ್ದೇಶಕರು, ನನ್ನ ಸ್ನೇಹಿತರು ನಿರ್ದೇಶಕರುಗಳೆಲ್ಲ ಫೋನ್ ಮಾಡಿದರು. ಕೆಲವು ಹೀರೋಗಳು ನನ್ನ ಸ್ನೇಹಿತರು, ನಾನು ಯಾರು ವರ್ಕ್ ಮಾಡಿದ್ದೀನಿ ಅವರೆಲ್ಲರೂ ಫೋನ್ ಮಾಡಿದ್ರು. ಇಲ್ಲ ತುಂಬ ಚೆನ್ನಾಗಿ ಆಗ್ತಾಯಿದೆ. ಪ್ರೊಡ್ಯೂಸರ್ಸು ಫೋನ್ ಮಾಡಿದ್ರು ಸುಮಾರು. ಇಲ್ಲ ಸಾಂಗ್ ಚೆನ್ನಾಗಿದೆಯಪ್ಪ, ಚೆನ್ನಾಗಿ ಮಾಡಿದ್ಯಾ, ಚೆನ್ನಾಗಿ ಕಾಣ್ತಾ ಇದೆ, ಸಾಂಗ್ ಇಷ್ಟ ಆಗ್ತಾ ಇದೆ ಅಂದರು. ಅದೇ ಖುಷಿ ಅಲ್ವಾ ಮೇಡಮ್. ಕೊನೆಯದಾಗಿ ಸರ್, ಈ ಸಾಂಗ್ ಹಿಟ್ಟಾಗಿದೆ, ಜೊತೆಗೆ ಇನ್ನು ಸಿನಿಮಾನು ಹಿಟ್ಟಾಗಲಿ ಅಂತ ಆಶಿಸ್ತೀವಿ. ಕೊನೆಯದಾಗಿ ನಮ್ಮ ಪ್ರೇಕ್ಷಕರಿಗೆ, ಕನ್ನಡ ಅಭಿಮಾನಿಗಳಿಗೆ, ಕನ್ನಡ ಚಿತ್ರದ ಅಭಿಮಾನಿಗಳಿಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಕನ್ನಡದ ಅಭಿಮಾನಿಗಳು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅಂತಿದ್ದೀರಲ್ವಾ? ಕನ್ನಡ ಸಿನಿಮಾ ಬರ್ತಾ ಇದೆ. ನೀವು ಒಳ್ಳೆ ಸಿನಿಮಾಗಳನ್ನ ಯಾವತ್ತೂ ಕೈ ಬಿಟ್ಟಿಲ್ಲ, ಈ ಸಿನಿಮಾನೂ ಕೈ ಬಿಡಲ್ಲ. 100% ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಮೇಡಮ್. ಆಲ್ ದ ಬೆಸ್ಟ್ ಸರ್, ಒಳ್ಳೇದಾಗಲಿ ನಿಮ್ಮ ಸಿನಿಮಾಕ್ಕೆ. ಎಸ್, ನೋಡಿದ್ರಲ್ಲ, ಇದಿಷ್ಟು ಪಾರ್ಟ್ನರ್ ಸಿನಿಮಾದ ಡೈರೆಕ್ಟರ್ ಮಾತಾಗಿರುವಂಥದ್ದು. ಆಲ್ಮೋಸ್ಟ್ ಸೂಪರ್ ಹಿಟ್ ಆಗಿರುವಂಥ ಹಾಡು ಅಮ್ಮೋರ ಸಾಂಗ್ ಈಗ ಎಲ್ಲೆಡೆ ಸೂಪರ್ ಹಿಟ್ ಆಗ್ತಾ ಇದೆ. ಇನ್ನೊಂದು ಶೀಘ್ರದಲ್ಲಿಯೇ ಈ ಚಿತ್ರ ಬರುತ್ತೆ ಅನ್ನುವಂಥ ಮಾತನ್ನು ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.